ಈ ವರ್ಷ ಏನಾದ್ರೂ ನೀವು ಐಫೋನ್ ಖರೀದಿ ಮಾಡಬೇಕು ಅಂತ ಇದ್ದೀರಾ? ಹಾಗಾದ್ರೆ EMI ಇಲ್ಲದೆ ಐಫೋನ್ ಅನ್ನ ಹೇಗೆ ಖರೀದಿಸಬಹುದು ಅನ್ನೋ ಟ್ರಿಕ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸಾಕಷ್ಟು ಜನರಿಗೆ ಐಫೋನ್ ಖರೀದಿಸಬೇಕು ಅಂತ ಇರುತ್ತೆ, ಆದ್ರೆ EMI ಹೊರೆ ಬೇಡ ಅಂತ ಸುಮ್ಮನಾಗಿರ್ತಾರೆ. ಆದ್ರೂ ಕೂಡ ಈಗ ನೀವು ಐಫೋನ್ ಅನ್ನ ಖರೀದಿಸಬಹುದು. ಸೊ ಈಗ ಮೊದಲನೇದಾಗಿ ಐಫೋನ್ ಅಂತ ಬಂದಾಗ ಹೊಸ ಮಾಡೆಲ್ ಹೋಗೋದಕ್ಕೆ ಹೋಗಬೇಡಿ. ಈಗ ಐಫೋನ್ 14 ಆಗಿರ್ಬೋದು, ಐಫೋನ್ 16 ನಿಮಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ, ಅದನ್ನ ಕೂಡ ಖರೀದಿ ಮಾಡಬಹುದು. ಅದರ ಜೊತೆಗೆ ನೀವು EMI ಇಲ್ಲದೆ ಐಫೋನ್ ಅನ್ನ ಖರೀದಿಸಬೇಕು ಅಂತಂದ್ರೆ 6 ತಿಂಗಳ ಮುಂಚೆ ನಿಮ್ಮದೇ ಆದಂತ EMI ಅನ್ನ ಶುರು ಮಾಡಿ. ಅಂದ್ರೆ ತಿಂಗಳ 5,000ವನ್ನ ನೀವು ಎತ್ತಿಡ್ತಾ ಬಂದ್ರೆ ಸುಮಾರು 30,000ವರೆಗೆ ನೀವು ಸ್ವಲ್ಪ ಹಣವನ್ನ ಉಳಿಸ್ಕೋಬಹುದು. ಅದರ ಜೊತೆಗೆ ಇನ್ನೂ ದುಡ್ಡು ಹೊಂದಿಸಬೇಕಲ್ವಾ ಅಂತ ನೀವು ಯೋಚಿಸ್ತಾ ಇದ್ರೆ, ಸೊ ಇಲ್ಲಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಹಳೆ ಐಫೋನ್ ಇತ್ತು ಅಂತಂದ್ರೆ ಅಥವಾ ಹಳೆ ಆಂಡ್ರಾಯ್ಡ್ ಫೋನ್ ಇತ್ತು ಅಂತಂದ್ರೆ ಅದನ್ನ ನೀವು ಸೇಲ್ ಮಾಡೋ ಮುಖಾಂತರ ಕೂಡ ಸ್ವಲ್ಪ ಹಣವನ್ನ ಉಳಿತಾಯ ಮಾಡಬಹುದು. ಒಂದು 8ರಿಂದ 10,000 ಕೂಡ ಸಿಗುತ್ತೆ. ಐಫೋನ್ ಅಂತ ಬಂದಾಗ ಸುಮಾರು 20ರಿಂದ 30,000 ಸಿಗುವಂತ ಚಾನ್ಸಸ್ ಇರುತ್ತೆ. ಸೊ ಅಲ್ಲೂ ಕೂಡ ಸ್ವಲ್ಪ ಹಣವನ್ನ ಉಳಿಸ್ಕೋತೀರಾ. ಸುಮಾರು ಒಂದು 40ರಿಂದ 50,000 ನಿಮ್ಮ ಕೈಯಲ್ಲಿ ಇತ್ತು ಅಂತಂದ್ರೆ ಅದರ ಜೊತೆಗೆ ನೀವು ನೋ ಕಾಸ್ಟ್ EMI-ಗೂ ಕೂಡ ಹೋಗ್ಬೋದು. ಅಲ್ಲೂ ಕೂಡ ಹಣ ಉಳಿತಾಯ ಆಗುತ್ತೆ. ಒಂದಷ್ಟು ಜನ ಏನ್ ಮಾಡ್ತಾರಂತಂದ್ರೆ, ಐಫೋನ್ ಹೊಸ ಮಾಡೆಲ್ ಲಾಂಚ್ ಆದ ತಕ್ಷಣ ಹೋಗಿ ಖರೀದಿ ಮಾಡಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ಸ್ವಲ್ಪ ವೇಟ್ ಮಾಡಿ, 2ರಿಂದ 3 ತಿಂಗಳು ಬಿಟ್ಟು ನೀವು ಆ ಮಾಡೆಲ್ ಅನ್ನ ಖರೀದಿ ಮಾಡಿದ್ರಿ ಅಂತಂದ್ರೆ ಅದರಲ್ಲೂ ಕೂಡ ರಿಯಾಯಿತಿ ಆಗುತ್ತೆ, ಹಣ ಉಳಿತಾಯ ಆಗುತ್ತೆ. ಅದರ ಜೊತೆಗೆ ಇಯರ್ ಎಂಡ್ ಸೇಲ್ ಆಗಿರ್ಬೋದು ಅಥವಾ ಹೊಸ ವರ್ಷದ ಸೇಲ್ ಆಗಿರ್ಬೋದು, ಈ ತರ ಏನಾದ್ರೂ ಆಫರ್ಸ್ಗಳು ಇದ್ದಂತ ಟೈಮಲ್ಲಿ ನೀವು ಖರೀದಿ ಮಾಡಿದ್ರೆ 8ರಿಂದ 10,000ವನ್ನ ಉಳಿತಾಯ ಮಾಡಬಹುದು. ಇನ್ನು ಕೊನೆಯದಾಗಿ ರೀಫರ್ಬಿಶ್ಡ್ ಸ್ಮಾರ್ಟ್ ಆಯ್ಕೆಯನ್ನ ಇಲ್ಲಿ ನೀವು ಮಾಡ್ಕೊಳ್ಬಹುದು. ಸೊ ಒಂದಷ್ಟು ಜನರಿಗೆ ಹೊಸ ಐಫೋನ್ ಅನ್ನ ತಗೊಳ್ಳೋದಕ್ಕಾಗಲ್ಲ ಅಂತಂದ್ರೆ ನಿಮ್ಗೆ ಈ ಒಂದು ಸ್ಮಾರ್ಟ್ ಆಯ್ಕೆಯಲ್ಲಿ ಹೊಸ ಫೋನ್ ತರಾನೇ ಇರುತ್ತೆ, 6ರಿಂದ 1 ವರ್ಷ ನಿಮ್ಗೆ ವ್ಯಾರಂಟಿ ಕೂಡ ಇರುತ್ತೆ. ಸೊ ಕಡಿಮೆ ಬೆಲೆ ಕೂಡ ಸಿಗುತ್ತೆ. ಸೊ ಐಫೋನ್ ಅನ್ನ ತಗೊಳ್ಳೇಬೇಕು ಅಂತ ಕನಸನ್ನ ಕಾಣ್ತಿರೋರ್ಗೆ ಈ ಒಂದು ಟ್ರಿಕ್ಸ್ ನ ಫಾಲೋ ಮಾಡೋ ಮುಖಾಂತರ EMI ಇಲ್ಲದೆ ಐಫೋನ್ ಅನ್ನ ನೀವೀಗ ಖರೀದಿ ಮಾಡಬಹುದು. ಬಾಸ್ ವಾಲಾ, ಬಿ ದ ಬಾಸ್.